ನಿಮ್ಮ ಮನೆಯಲ್ಲೂ ಪುಷ್ಟಿ ಹಿಟ್ಟನ್ನ ಏನು ಮಾಡೋದು ಅಂತ ನೋಡ್ತಾರೆ. ಇವತ್ತು ನಾನು ಒಂದು ಸೀಕ್ರೆಟ್ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಹೆಸರು ಕಾಳು ಪಲ್ಯಕ್ಕೆ ಪುಷ್ಟಿ ಹಿಟ್ಟಿಂದ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡ್ಕೊಬರೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿ ಈರುಳ್ಳಿ ಮತ್ತು ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪೌಡ್ರ್ಗಳಂದರೆ ಚಿಲ್ಲಿ ಪೌಡರು ಮತ್ತು ಸಾಂಬಾರು ಪುಡಿ, ಅದೆರಡನ್ನೂ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಡಿಸ್ಕೋಬೇಕು. ಹೀಗೆ ಆಡಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ನಿಮಗೆ ಬೇಕಂದರೆ ಹಾಕ್ಕೋಬೋದು, ನೆನೆಸಿಟ್ಟಿರೋ ಹೆಸ್ರು ಕಾಳು ಅದನ್ನು ಒಂದು ಆಲೂಗೆಡ್ಡೆ ಹಾಕ್ಬಿಟ್ಟು ಕೂಗಿಸ್ಕೋಬೇಕು, 2 ಕೂಗು. ಕುಕ್ಕರ್ ಕೂಗೋ ಹೊತ್ತಿಗೆ ಈರುಳ್ಳಿ, ಕೊತ್ತಂಬರಿ, ಪಾಲಕ್ ಸೊಪ್ಪು, ಕ್ಯಾಪ್ಸಿಕಮ್ಮು ಮತ್ತು 1-2 ಹಸಿಮೆಣ್ಸಿನ್ಕಾಯಿ ಅಷ್ಟನ್ನು ಫುಲ್ ಫೈನಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡೆ. ಕುಕ್ಕರ್ ಕೂಗಾದ್ಮೇಲೆ ಹಿಂಗೆ ಮ್ಯಾಶ್ ಮಾಡಿದ್ರೆ ನಿಮ್ದು ಹೆಸ್ರು ಕಾಳು ಕರಿ ರೆಡಿ. ಅದಾದಮೇಲೆ ಪುಷ್ಟಿ ಹಿಟ್ಟನ್ನ ಓಪನ್ ಮಾಡಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ನಾನು ಏನೇನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕ್ಲೀನಾಗಿ ಹದವಾಗಿ ನಾದ್ಕೋಬೇಕು. ಅದಾದಮೇಲೆ ಒಂದು ಬಟರ್ ಪೇಪರ್ ತೊಗೊಂಡು ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ಈ ಥರ ತಟ್ಟಿದ್ರೆ ತಾಳಿಪಟ್ಟು ಗರಿ ಗರಿಯಾಗಿ ರೆಡಿ ಆಗುತ್ತೆ. ಅದನ್ನು ತಟ್ಟೆಗೆ ಹಾಕ್ಕೊಂಡು ತೆಗಿತಾಯಿದ್ರೆ ವಾವ್